ಲಾಸ್ಟ್ ವಿಡಿಯೋದಲ್ಲಿ ಅಂಡರ್ 20,000 ಬೆಸ್ಟ್ ಫೋನ್ಗಳನ್ನ ಆದ್ರೆ ಸಜೆಷನ್ ಮಾಡಿದೆ. ಅದ್ರಲ್ಲಿ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂಡರ್ 30K ಬೆಸ್ಟ್ ಫೋನ್ ನ ಸಜೆಸ್ಟ್ ಮಾಡಿ ಅಂತ ಹೇಳಿದ್ರು. ಯಾವ ಪಾರ್ಟಿ ಕಮೆಂಟ್ಸ್ ಬಂದಿದ್ದು ಅಂದ್ರೆ ಕಮೆಂಟ್ ಗಳೇ ಲೋಡ್ ಆಗ್ತಾ ಇರ್ಲಿಲ್ಲ, ಅಷ್ಟೊಂದ್ ಜನ ಕೇಳ್ತಾ ಇದ್ರು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೀವಿ ಕಣ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಬೆಸ್ಟ್ 5 ಫೋನ್ಗಳನ್ನ ಆದ್ರೆ ಪಿಕ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಐ ಥಿಂಕ್ ಎಲ್ಲ ಮೀಡಿಯಾಟೆಕ್ ನ ಹೇಳ್ಬಿಟ್ಟಿದ್ದೆ ಅನ್ಸುತ್ತಲ್ವಾ. ಈ ಸರಿ ಬರೀ ಸ್ನ್ಯಾಪ್ ಡ್ರ್ಯಾಗನ್ ಹೇಳ್ತೀನಿ, ಬಟ್ ಒಂದು ಮೀಡಿಯಾಟೆಕ್ ಮಿಕ್ಸ್ ಮಾಡ್ತೀನಿ. ಯಾಕಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ ಹತ್ರ ದುಡ್ಡು ತಗೊಂಡ್ ಮಾಡಿದ್ದೀನಿ ನಾನು, ಕೆಟ್ಟ ಹೆಸರು ನನಗೆ ಬೇಡ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಫೋನ್ ಬಂದ್ಬಿಟ್ಟು ಗ್ರೀನ್ ಲೈನ್ ಇಶ್ಯೂ ಹೊಂದಿರುವಂತ OnePlus Nord 4. OnePlus Nord 4 ಅಲ್ಲಿ ಯಾವುದೇ ರೀತಿ ಗ್ರೀನ್ ಲೈನ್ ಇಶ್ಯೂ ನಾನು ಇದುವರೆಗೂ ನೋಡಿಲ್ಲ. ನಾನು ಯಾವಾಗ OnePlus Nord 4 ನಾನು ಮೆನ್ಷನ್ ಮಾಡ್ತೀನೋ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀ ಗ್ರೀನ್ ಲೈನ್ ಅಂತ ಇದೇ ಕಮೆಂಟ್ಸ್ ಹೊಡೆದಿರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ನಾನು ಫಸ್ಟ್ ಅಲ್ಲಿ ಹೇಳ್ಬಿಟ್ಟಿರ್ತೀನಿ. ಯಾಕಂದ್ರೆ ನಿಮ್ಮ ಪ್ರಕಾರ ಇನ್ನೂ ಚೆನ್ನಾಗಿರೋ ಫೋನ್ಗಳು ಲಾಸ್ಟ್ ಅಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ಇದರಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 7+ Gen 3 ನ ಪ್ರೊಸೆಸರ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. 6.74 ಇಂಚಸ್ ನ ಫುಲ್ HD ಪ್ಲಸ್ ಡಿಸ್ಪ್ಲೇ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ಬರುವಂತ ಈ ಫೋನು 50 ಮೆಗಾ ಪಿಕ್ಸೆಲ್ ಮತ್ತೆ 8 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸೆನ್ಸರ್ ಆದ್ರೆ ಇದ್ರಲ್ಲಿ ಒಂದಿರುತ್ತೆ. ಫ್ರಂಟ್ ಅಲ್ಲಿ ಬಂದ್ಬಿಟ್ಟು 16 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ. 5500 mAh ನ ಬ್ಯಾಟರಿ ಕೆಪಾಸಿಟಿ ಹೊಂದಿದ್ದು. ಇದರಲ್ಲಿ ನಮಗೆ ಸೂಪರ್ ವೂಕ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದು. 100 ವ್ಯಾಟ್ ಅಲ್ಲಿ ಇದು ಜಸ್ಟ್ 100% 28 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ. ಸ್ಟಾರ್ಟಿಂಗ್ ವೇರಿಯಂಟ್ ಬಂದ್ಬಿಟ್ಟು 128GB ಇಂದ ಇದು ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಮೇನ್ ನಾವು ಜಾಸ್ತಿ ಏನ್ ಫೋಕಸ್ ಮಾಡ್ಬೇಕಂದ್ರೆ ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಒಂದು ಗ್ಲಾಸ್ ಬ್ಯಾಕ್, ಇನ್ನೊಂದು ಮೆಟಲ್ ಬ್ಯಾಕ್. ಸೊ ಗ್ಲಾಸ್ ಬ್ಯಾಕ್ ಮೆಟಲ್ ಬ್ಯಾಕ್ ಅಲ್ಲಿ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಗಿದ್ದು ಮೆಟಲ್ ಬ್ಯಾಕ್ ಬಂದ್ಬಿಟ್ಟು ತುಂಬಾ ಯೂನಿಕ್ ಆಗಿದೆ. ಅದು ಸ್ವಲ್ಪ ಪ್ರೈಸ್ ಜಾಸ್ತಿ. ಗ್ಲಾಸ್ ಬ್ಯಾಕ್ ಬಂದ್ಬಿಟ್ಟು ಒಂದ್ 2,000 ರೂಪಾಯಿ ಕಮ್ಮಿ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಪ್ರಿಫರ್ ಮಾಡ್ಕೊಬಹುದು. ಮೆಟಲ್ ಬಾಡಿ ಆಗಿದ್ರೆ ಸ್ವಲ್ಪ ಥರ್ಮಲ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಲೆವೆಲ್ಗೆ ಓಕೆ ಇರುತ್ತೆ. ಇದು ಬಂದ್ಬಿಟ್ಟು ಬೆಸ್ಟ್ ಗೇಮಿಂಗ್ ಫೋನ್ ಅಂತ ಹೇಳ್ಬೋದು, ಅದು ಮಿಡ್ ರೇಂಜ್ ಅಲ್ಲಿ. ಇದು ನೀವು ಎಕ್ಸ್ಟ್ರೀಮ್ ಸೆಟ್ಟಿಂಗ್ಸ್ ಅಲ್ಲೆಲ್ಲ ಗೇಮ್ಸ್ ಆಡೋದಕ್ಕಾಗೋದಿಲ್ಲ. ಈ ಫೋನ್ ಅಲ್ಲಿ ಬೆಸ್ಟ್ ಸೆಟ್ಟಿಂಗ್ಸ್ ಇಟ್ಕೊಂಡು BGMI ನ ಈಸಿಯಾಗಿ ಆಡ್ಕೊಬಹುದು. ಇದರ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಒಳ್ಳೆ ಕ್ಲಾರಿಟಿ ಫೋಟೋಸ್ ಮತ್ತೆ ವಿಡಿಯೋ ಕ್ವಾಲಿಟಿ ಆದ್ರೆ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. 4K ಸಪೋರ್ಟ್ ಮಾಡ್ತಾರೆ. ಫ್ರಂಟ್ ಕ್ಯಾಮ್ರಾ ಕೂಡ ನಮ್ಗೆ ಇದರಲ್ಲಿ ಫುಲ್ HD 30 FPS ಅಲ್ಲಿ ಒಂದು ಒಳ್ಳೆ ವಿಡಿಯೋ ಕ್ವಾಲಿಟಿನ ಇದು ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Motorola Edge 50 Pro ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಸೇಮ್ ಸ್ನ್ಯಾಪ್ ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ನೊಂದಿಗೆ ಬರುವಂತ ಈ ಫೋನ್ ಅಲ್ಲಿ 6.7 ಇಂಚಸ್ ನ ಒಂದು ಸ್ವಲ್ಪ ದೊಡ್ಡ ಡಿಸ್ಪ್ಲೇ ನಾವು ಇದರಲ್ಲಿ ನೋಡಬಹುದು. ಇದರಲ್ಲೂ ಸಹ ನಮಗೆ AMOLED ನ ಫುಲ್ HD ಪ್ಲಸ್ ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಪ್ಲಸ್ 30 ಮೆಗಾ ಪಿಕ್ಸೆಲ್ ಪ್ಲಸ್ 10 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಆದ್ರೆ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಇದ್ದು ಇದರಲ್ಲಿ ಸೆಲ್ಫೀಸ್ ಎಲ್ಲ ಒಂದು ಲೆವೆಲ್ ಗೆ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಕ್ಯಾಮ್ರಾ ಕೂಡ ಆಲ್ಮೋಸ್ಟ್ ಓಕೆ ಇದೆ. ಇದರಲ್ಲಿ ಬ್ಯಾಟರಿ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಇದೆ. 4500 mAh ನ ಬ್ಯಾಟರಿ ಕೊಟ್ಟಿದೆ. ಇದರಲ್ಲಿ ಟರ್ಬೋ ಪವರ್ ಅಂದ್ಬಿಟ್ಟು 125 ವಾಟ್ ನ ಚಾರ್ಜಿಂಗ್ ಸಪೋರ್ಟ್ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಜಸ್ಟ್ 18 ಮಿನಿಟ್ಸ್ ಅಲ್ಲಿ 100% ಚಾರ್ಜ್ ಆಗುತ್ತೆ. ಇದರಲ್ಲಿ ಸ್ಟಾರ್ಟಿಂಗ್ ಬೇಸ್ ವೇರಿಯಂಟ್ ಬಂದ್ಬಿಟ್ಟು ನಮಗೆ 256GB ಇಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಯಾವುದೇ ಮೆಮೊರಿ ಕಾರ್ಡ್ ಹಾಕೊಳ್ಳೋ ಆಪ್ಷನ್ ಇರೋದಿಲ್ಲ. ಇದು ಕಂಪ್ಲೀಟ್ ಕ್ಲೀನ್ ಆಂಡ್ರಾಯ್ಡ್ UI ಇಂದ ಬರುವಂತ ಫೋನ್ ಇದಾಗಿದ್ದು. ಇದರಲ್ಲಿ ಸಣ್ಣಪುಟ್ಟ ಇರುತ್ತಲ್ಲ, ಸೊ ಅದೆಲ್ಲ ನೀವು ಫೇಸ್ ಮಾಡ್ಕೊಬೇಕು. ದಿಸ್ ಕಾಲ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅದೆಲ್ಲ ನಿಮಗೆ ಕೇಳಿಸುತ್ತೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Poco X7 Pro ಅಂದ್ಬಿಟ್ಟು ಇದು ಲೇಟೆಸ್ಟ್ ಫೋನ್. ಇದೇ 2025 ಅಲ್ಲಿ ರಿಲೀಸ್ ಆಗಿರುವಂತ ಫೋನ್. ಇದರಲ್ಲಿ MediaTek Dimensity 8400 ಅಲ್ಟ್ರಾ ಪ್ರೊಸೆಸರ್ ಕೊಟ್ಟಿದ್ದು. ಇದರಲ್ಲೂ ಸಹ ನಮಗೆ 6.67 ಇಂಚಸ್ ನ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಸೈಡ್ ನಮಗೆ ಸಿಂಪಲ್ ಆಗಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡೋದಕ್ಕೆ ಸಿಗುತ್ತೆ. ಒಂದು 50 ಮೆಗಾ ಪಿಕ್ಸೆಲ್ 8 ಮೆಗಾ ಪಿಕ್ಸೆಲ್ ನ ಸೆನ್ಸರ್ ಆದ್ರೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ 20 ಮೆಗಾ ಪಿಕ್ಸೆಲ್ ನ ಸಿಂಗಲ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ನಾವು ಫುಲ್ HD ಅಲ್ಲಿ ಅಷ್ಟೇ ವಿಡಿಯೋನ ರೆಕಾರ್ಡ್ ಮಾಡೋದಕ್ಕಾಗೋದು, 4K ಅಲ್ಲಿ ಆಗೋದಿಲ್ಲ. ಸೊ ಈ ಫೋನ್ ನಾನು ಏನಕ್ಕೆ ಈ ಲಿಸ್ಟ್ ಅಲ್ಲಿ ಸೇರಿಸಿದೆ ಅಂದ್ರೆ ಇದು ಲೇಟೆಸ್ಟ್ ಫೋನ್. ಅದ್ರ ಜೊತೆಗೆ ಇದರಲ್ಲಿ 6550 mAh ನ ಬ್ಯಾಟರಿ ಸಹ ನೋಡೋದಕ್ಕೆ ಸಿಗುತ್ತೆ. ನೀವು ಡೇ ಟು ಡೇ ಲೈಫ್ ಅಲ್ಲಿ ನೀವು ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡೋದಾದ್ರೆ ಸೊ ಇದು ನಿಮ್ಗೆ ಆಲ್ಮೋಸ್ಟ್ 1-1.5 ದಿನ ನಿಮ್ಗೆ ಫೋನ್ ಆದ್ರೆ ನಿಮ್ಮ ಸಾಥ್ ಕೊಡುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ನಾರ್ಮಲ್ ನಮಗೆ ಟರ್ಬೋ 90 ವ್ಯಾಟ್ ನ ಚಾರ್ಜಿಂಗ್ ಆದ್ರೆ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅರೌಂಡ್ ಒಂದು 40 ಮಿನಿಟ್ಸ್ ಅಲ್ಲಿ ಇದು ಫುಲ್ ಚಾರ್ಜ್ ಆಗುತ್ತೆ. ಇದರಲ್ಲೂ ಸಹ ಬೇಸಿಕ್ 256GB ಸ್ಟೋರೇಜ್ ಆದ್ರೆ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿ ಮೆಮೊರಿ ಕಾರ್ಡ್ ಹಾಕೊಳ್ಳೋ ಆಪ್ಷನ್ ಇಲ್ಲ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Realme 13 Pro Plus. ಸೊ ಈ ಫೋನ್ ನ ನಾನು ಆಡ್ ಮಾಡಬಾರ್ದಾಗಿತ್ತು. ಇದನ್ನ ಪರ್ಟಿಕ್ಯುಲರ್ ಆಗಿ ಆಡ್ ಮಾಡಿದ್ದೇನಕ್ಕೆ ಅಂದ್ರೆ ಇದು ಸಹ ಈ ರೀಸೆಂಟ್ ಟೈಮ್ ಅಲ್ಲಿ ರಿಲೀಸ್ ಆಗಿರುವಂತ ಫೋನ್ ಇದಾಗಿದ್ದು. ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ದಾರೆ. ಯಾಕಂದ್ರೆ ಈ ಪ್ರೊಸೆಸರ್ ಸ್ವಲ್ಪ ಹಳೇದು ಅಂತ ಹೇಳೋದಕ್ಕಾಗೋದಿಲ್ಲ. ಇವಾಗಿನ ಪ್ರೆಸೆಂಟ್ ಟೈಮ್ಗೆ ಇದೊಂದು ಸ್ವಲ್ಪ ವ್ಯಾಲ್ಯೂ ಫಾರ್ ಮನಿ ಪ್ರೈಸ್ ಅಲ್ಲಿ ಬರ್ತಾ ಇರುವಂತ ಪ್ರೊಸೆಸರ್ ಹೊಂದಿರುವಂತ ಫೋನ್ ಇದಾಗಿರುತ್ತೆ. ಇದರಲ್ಲೂ ಸಹ ನಮಗೆ 6.7 ಇಂಚಸ್ ನ ಫುಲ್ HD ಪ್ಲಸ್ ಡಿಸ್ಪ್ಲೇ ನೋಡೋದಕ್ಕೆ ಸಿಗ್ತಾ ಇದ್ದು. 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಪ್ಲಸ್ 50 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ 32 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದರಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾವು ಈಸಿಯಾಗಿ ಒಂದು ಒಳ್ಳೆ ಕ್ವಾಲಿಟಿ ವಿಡಿಯೋಸ್ ನಾದ್ರೂ ತಗೊಬಹುದು. ಸೆಲ್ಫೀಸ್ ವಿಚಾರದಲ್ಲಿ Realme ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಸ್ವಲ್ಪ ಇದು ಫೋಟೋಸ್ ನೆಲ್ಲ ಎನ್ಹಾನ್ಸ್ ಮಾಡಿ ಒಂದು ಒಳ್ಳೆ ಲೆವೆಲ್ ಆಗಿ ಫೋಟೋಸ್ ನಾದ್ರೆ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಇದರಲ್ಲೂ ಸಹ ನಮಗೆ ಸೂಪರ್ ವೂಕ್ ನ 80 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. 50% ಚಾರ್ಜ್ ಇದು 19 ಮಿನಿಟ್ಸ್ ಅಲ್ಲಿ ಆಗುತ್ತೆ. 100 ಆಗೋದಕ್ಕೆ ಐ ಥಿಂಕ್ 35-36 ಮಿನಿಟ್ಸ್ ಆಗ್ಬಹುದು. ಇದರಲ್ಲೂ ಸಹ ನಮಗೆ ಬೇಸ್ 256GB ಸ್ಟೋರೇಜ್ ಇಂದ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇದರಲ್ಲಿ ಯಾವುದೇ ರೀತಿ ಮೆಮೊರಿ ಕಾರ್ಡ್ ಹಾಕೋ ಆಪ್ಷನ್ ಇಲ್ಲ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ರೆಡ್ಮಿ ಕಡೆಯಿಂದ Redmi 14 Pro Plus. ಇದು ಒಂದು 5G ಫೋನ್ ಆಗಿದ್ದು. ಇದರಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 7S Gen 3
3 ಪ್ರೊಸೆಸರ್ ಅದನ್ನ ನೋಡೋಕೆ ಸಿಗ್ತದೆ. ಯಾಕಂದ್ರೆ ಇದು ಲೇಟೆಸ್ಟ್ ಪ್ರೊಸೆಸರ್. ಇದು ಐ ಥಿಂಕ್ ಒಂದು 3-4 ಮಂತ್ಸ್ ಆಗಿರ್ಬೋದು ಅಷ್ಟೇ ಈ ಪ್ರೊಸೆಸರ್ ರಿಲೀಸ್ ಆಗಿ. ಇದ್ರಲ್ಲಿ ಬಂದ್ಬಿಟ್ಟು ನಮಗೆ 6.67 ಇಂಚಸ್ ನ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ನಮಗೆ ನೋಡೋಕೆ ಸಿಗ್ತಾ ಇದ್ದು. 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಪ್ಲಸ್ 50 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸಪೋರ್ಟ್ ಆದ್ರೆ ನಮ್ಗೆ ಇದ್ರಲ್ಲಿ ನೋಡೋಕೆ ಸಿಗ್ತಾ ಇದೆ. ಸೊ ಮತ್ತೆ ಫ್ರಂಟ್ ಅಲ್ಲಿ 20 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮ್ರಾ ಕೂಡ ನೋಡೋಕೆ ಸಿಗ್ತಾ ಇದ್ದು. ಇದರಲ್ಲಿ 6200 mAh ನ ಬ್ಯಾಟರಿ ಕೆಪಾಸಿಟಿ ಆದ್ರೆ ಒಂದಿರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ನಮಗೆ ಹೈಪರ್ ಚಾರ್ಜಿಂಗ್ ನ ಸಪೋರ್ಟ್ ನೋಡೋಕೆ ಸಿಗುತ್ತೆ. 90 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ದೊಡ್ಡ ಬ್ಯಾಟರಿ ಆಗಿರೋದ್ರಿಂದ ಅರೌಂಡ್ 50 ಮಿನಿಟ್ಸ್ ಅಲ್ಲಿ ಇದು ಫುಲ್ ಚಾರ್ಜ್ ಆಗಬಹುದು. ಇದರ ಬೇಸ್ ವೇರಿಯಂಟ್ 128 GB ಇಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಮೇನ್ ನಾನು ನೋಟಿಸ್ ಮಾಡಿದ್ ಬಂದ್ಬಿಟ್ಟು ಡಿಸ್ಪ್ಲೇ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್ ಕ್ವಾಲಿಟಿ ಆದ್ರೆ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ 3000 ನಿಟ್ಸ್ ಬ್ರೈಟ್ನೆಸ್ ಕೂಡ ಅಚೀವ್ ಮಾಡುವಂತ ಡಿಸ್ಪ್ಲೇ ಕೊಟ್ಟಿದ್ದು. ಅದಲ್ಲದೆ ನಮ್ಗೆ ಇದರಲ್ಲಿ ಕರ್ವ್ ಡಿಸ್ಪ್ಲೇ ಕೊಟ್ಟಿರ್ತಾರೆ. ನಾರ್ಮಲ್ ಆಗಿ ಕರ್ವ್ ಡಿಸ್ಪ್ಲೇ ಅಲ್ಲಿ ನಾನು ನೋಡಿದ ಪ್ರಕಾರ ಮೂವೀಸ್ ಏನಾದ್ರು ವಾಚ್ ಮಾಡ್ಬೇಕಾದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಆದ್ರೆ ಇದು ಕೊಡುತ್ತೆ. ಮೇನ್ ಇಂಪಾರ್ಟೆಂಟ್ ಥಿಂಗ್, ಈ ಫೋನ್ ಅಲ್ಲಿ ನೀವು ಯಾವುದೇ ರೀತಿ ಎಕ್ಸ್ಟ್ರೀಮ್ ಲೆವೆಲ್ ಆಗಿ ಗೇಮಿಂಗ್ ಮಾಡೋದಕ್ಕಾಗೋದಿಲ್ಲ. ಇದು ಬಂದ್ಬಿಟ್ಟು ನಿಮ್ಗೆ ಈ ಪ್ರೊಸೆಸರ್ ಬಂದ್ಬಿಟ್ಟು ಒಂದು ವಿಡಿಯೋಗ್ರಾಫಿಗೆ ಫೋಟೋಗ್ರಾಫಿಗೆ ಒಂದು ಲೆವೆಲ್ಗೆ ಓಕೆ ಅಂತ ಹೇಳ್ಬೋದು. ನೀವೇನಾದ್ರೂ ಗೇಮಿಂಗ್ ಮಾಡ್ಬೇಕಂದ್ರೆ ಒಂದು ಹೈ ಸೆಟ್ಟಿಂಗ್ಸ್ ಅಲ್ಲಿ ಒಂದು ಲೆವೆಲ್ಗೆ ಗೇಮಿಂಗ್ ಮಾಡ್ಬೋದು. ಗೇಮಿಂಗ್ ಬಗ್ಗೆ ನಾನು ಅಷ್ಟು ಇದನ್ನ ಪ್ರಿಫರ್ ಮಾಡೋದಿಲ್ಲ. ಸೊ ಮಿಕ್ಕಿದ ಎಲ್ಲ ಫೋನ್ಗಳು ಓಕೆ. ಇದರಲ್ಲಿ ನಾನು ಮೇನ್ ಇನ್ನೊಂದು ವಿಷಯ ನಿಮ್ಗೆ ಕ್ಲಾರಿಫೈ ಮಾಡಬೇಕಾಗಿತ್ತು. 6000 ಪ್ಲಸ್ ನಾನು ಏನು mAh ಇದೆ ಅಂತ ಬ್ಯಾಟರೀಸ್ ಹೇಳ್ತಾ ಇದ್ದೀನಿ. ಇಷ್ಟು ದಿನ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದ್ದಂತ ಲಿಥಿಯಂ ಅಯಾನ್ ಅಥವಾ ಲಿಥಿಯಂ ಪಾಲಿಮರ್ ಬ್ಯಾಟರೀಸ್ ಅಲ್ಲ ಇದು ಬಂದ್ಬಿಟ್ಟು ಸಿಲಿಕಾನ್ ಕಾರ್ಬನ್ ಅಂದ್ಬಿಟ್ಟು ಹೊಸ ಟೆಕ್ನಾಲಜಿ ಒಂದಿಗೆ ಈ ಬ್ಯಾಟರೀಸ್ ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬರೋ OnePlus ಫೋನ್ಗಳಲ್ಲಿ ನಾವು ಇದರಲ್ಲಿ 7000 to 8000 mAh ಬ್ಯಾಟರೀಸ್ ಕೂಡ ನೋಡಬಹುದು. ಐ ಥಿಂಕ್ ನಾನು ಕೆಲವೊಂದು ಟೆಕ್ ನ್ಯೂಸ್ ಅಲ್ಲಿ ಇದನ್ನ ಕವರ್ ಮಾಡಿದ್ದೀನಿ. 1 ವರ್ಷ ಹಿಂದೆನೆ ಐ ಥಿಂಕ್ ಇದನ್ನ ಹೇಳಿದ್ದೆ ಅನ್ಸುತ್ತೆ. ಸೊ ಇವಾಗ ಬರ್ತಾ ಇರೋ ನ್ಯೂಸ್ ಪ್ರಕಾರ ನೆಕ್ಸ್ಟ್ ನಮಗೆ ಫ್ಯೂಚರ್ ಅಲ್ಲಿ ಬರೋ ಫೋನ್ಗಳಲ್ಲಿ ಪ್ರೊಸೆಸರ್ ನ ಆದಷ್ಟು ಕಮ್ಮಿ ಮಾಡಿದ್ದಾರೆ. ಎಷ್ಟು ಕಮ್ಮಿ ಪವರ್ ಅಲ್ಲಿ ಪ್ರೊಸೆಸರ್ ವರ್ಕ್ ಆಗುತ್ತೋ ಅದನ್ನ ಮಾಡಿದ್ದಾರೆ. ಇವಾಗ ಬ್ಯಾಟ್ರಿನ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋ ಟೈಮ್ ಇದಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದರಲ್ಲಿ ನಿಮ್ಗೆ ಸೂಟ್ ಆಗುವಂತ ಫೋನ್ ಯಾವ್ದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಆಲ್ಮೋಸ್ಟ್ 30,000 ಒಳಗಡೆ ಬರುವಂತ ಫೋನ್. ಇವೆಲ್ಲ ಆಲ್ಮೋಸ್ಟ್ 30,000 ದಾಟಿದ್ದು. ಅಟ್ ಪ್ರೆಸೆಂಟ್ ಇವಾಗ 30,000 ಬಿಲೋ ಬಂದಿರೋದ್ರಿಂದ ನಾನು ಈ ವಿಡಿಯೋ ಆದ್ರೆ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ್ರೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.